ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಈ ಸೇವೆಯಲ್ಲಿ ನಮ್ಮ ಜೊತೆ ಪಾಲುಗಾರರಾಗಿ ನೀವು ಮಾಡಿದ ಸಹಾಯ, ಕರೆ ಮತ್ತು ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಗಳು. ಇಂದು ಅಮೂಲ್ಯವಾದ ಮತ್ತು ಅಷ್ಟೇ ಆಳವಾದ ಸತ್ಯವನ್ನು ತಿಳಿದುಕೊಳ್ಳಲಿರುವೆವು. ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿದ್ದ ಇಸ್ರಾಯೇಲ್ಯರ ಕೂಗು ದೇವರಲ್ಲಿ ಕೇಳಿಸಿತು. ದೇವರ ಪಾಠಶಾಲೆಯಲ್ಲಿ ಮೋಶೆಯ ಜೀವಿತ ಹೇಗಿತ್ತು ಎಂಬುದನ್ನು ದೇವರಾತ್ಮನ ಸಹಾಯದಿಂದ ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಕೀರ್ತನೆಗಳು 84:5 ಮತ್ತು 6ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನೆ ಕಾಂಡ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಆತ್ಮೀಕವಾಗಿ ಬಲಗೊಂಡಿದ್ದೇವೆ. ಲೇವಿ ಕುಟುಂಬದಲ್ಲಿ ಮೋಶೆ ಹುಟ್ಟಿದನು. ಆ ದಿನಗಳಲ್ಲಿ ಅರಸನ ಆಜ್ಞೆ ಇಬ್ರಿಯ ಗಂಡು ಕೂಸುಗಳನ್ನು ಕೊಲ್ಲಿಸಬೇಕೆಂದಾಗಿತ್ತು. ಅವುಗಳ ಮಧ್ಯದಲ್ಲಿ ಮೋಶೆಯ ತಾಯಿ ಅದ್ಭುತವಾದ ತೀರ್ಮಾನವನ್ನು ತೆಗೆದುಕೊಂಡು ಮೋಶೆಯು ಫರೋಹನ ಅರಮನೆಯನ್ನು ಸೇರುವಂತೆ ಮಾಡಿದಳು. ಅವನು ಅಲ್ಲಿ ಸಕಲ ವಿದ್ಯೆಗಳಲ್ಲಿ ಪರಿಣಿತನಾದರೂ ಕೂಡ ಅವನ ಮನಸ್ಸು ತನ್ನ ಸಹೋದರರ ಮೇಲಿತ್ತು. ನನ್ನಿಂದಲೇ ಅವರಿಗೆ ಬಿಡುಗಡೆಯಾಗುತ್ತದೆ ಎಂದು ಬಯಸುತ್ತಿದ್ದನು. ದೇಶದ ಅರಸನಾಗುವಂಥ ಸೌಭಾಗ್ಯ ಅವನಿಗಿದ್ದರೂ ಕೂಡ ದೇವರ ಆಲೋಚನೆ ಬೇರೆಯಾಗಿತ್ತು. ಅವನು ತನ್ನ ಸ್ವಂತ ಶಕ್ತಿಯ ಮೇಲೆ ಆತುಕೊಳ್ಳದೆ ದೇವರ ಮೇಲೆ ಆತುಕೊಳ್ಳಬೇಕು ಎಂಬ ಸತ್ಯವನ್ನು ಅರಿತುಕೊಳ್ಳುವವರೆಗೆ ದೇವರು ಅವನಿಗೆ ಮಿದ್ಯಾನ್ ದೇಶದಲ್ಲಿ ತರಬೇತಿ ನೀಡಿದ್ದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಹೋಗುವಾಗ ದೇವರು ನಮ್ಮ ಸಂಗಡ ಮಾತನಾಡುವಾಗ ನಾವು ಅದಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಆತನ ಮಾತನ್ನು ಅಳವಡಿಸಿಕೊಂಡು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವರಾಗೋಣ. ಪ್ರಿಯ ವೀಕ್ಷಕರೇ, ವಿಮೋಚನೆ ಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ 3ನೇ ಅಧ್ಯಾಯದ ಹೊರರೇಖೆಯನ್ನು ನೋಡೋಣ. ಮೋಶೆಯ ಕರೆ, ಮೋಶೆಯ ನೇಮಕ, ಮಿದ್ಯಾನಿನಲ್ಲಿನ ಮೋಶೆಯ 40 ವರ್ಷಗಳ ವಾಸ ಕೊನೆಗೊಂಡಿತು. ಐಗುಪ್ತದಲ್ಲಿ ಅವನಿಗೆ ದೊರೆತ ಸಮಸ್ತ ಶಿಕ್ಷಣವು ಇಸ್ರಾಯೇಲ್ಯರನ್ನು ದಾಸತ್ವದಿಂದ ಬಿಡಿಸುವುದಕ್ಕೆ ಸಾಲದಾಯಿತು. ಮಿದ್ಯಾನಿನ ಅರಣ್ಯದಲ್ಲಿ ದೇವರು 40 ವರ್ಷಗಳ ತರಬೇತಿಯನ್ನು ಇದಕ್ಕಾಗಿ ಕೊಟ್ಟನು. ಮುಂದಕ್ಕೆ ನಾವು ಮೋಶೆಗಾದ ಕರೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ, ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು ಎಂಬುದೇ. ಪ್ರಿಯ ವೀಕ್ಷಕರೇ, ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಯಾಕೆ ಸುಟ್ಟು ಹೋಗುತ್ತಿಲ್ಲವೆಂದು ನೋಡಲು ಮೋಶೆ ಬದಿಗೆ ಸರಿದನು. ಸತ್ಯವೇದದ ನಿಖರತೆ ಬಹು ವಿಶೇಷವಾದ ಒಂದು ಸಾಕ್ಷಿಯು ಇಸ್ರಾಯೇಲ್ ಜನಾಂಗವೇ ಆಗಿದೆ. ಅನೇಕ ವರ್ಷಗಳ ಹಿಂದೆ ಜರ್ಮನಿಯ ಒಬ್ಬ ಚಕ್ರವರ್ತಿಯು ತನ್ನ ಧರ್ಮ ಗುರುವನ್ನು ಕೇಳಿದನು, ಸತ್ಯವೇದವು ದೇವರ ವಾಕ್ಯವೆಂಬುದಕ್ಕೆ ವಿಶೇಷವಾದ ಆಧಾರವೇನು? ಅದು ನನ್ನ ರಾಜ್ಯದಲ್ಲಿರುವಂಥದ್ದೇ ಆಗಿರಬೇಕು ಎಂದು. ಆಗ ಆ ಗುರುವು ಸ್ವಲ್ಪವೂ ಹಿಂಜರಿಯದೆ ಹೇಳಿದನು, ಯೆಹೂದ್ಯನು ಸ್ವಾಮಿ, ಅವನೇ ಆಧಾರ ಎಂಬುದಾಗಿ. ಈ ದಿನಗಳಲ್ಲಿ ಬದಿಗೆ ಸರಿದು ಒಬ್ಬ ಅವಿಶ್ವಾಸಿಯು ಗಮನಿಸತಕ್ಕ ಉರಿಯುವ ಪೊದೆ ಯೆಹೂದ್ಯನೇ ಆಗಿದ್ದಾನೆ. ಈ ಎಲ್ಲ ಶತಮಾನಗಳ ಉದ್ದಕ್ಕೂ ಯೆಹೂದ್ಯನು ಉಳಿದುಕೊಂಡಿದ್ದಾನೆ. ಮೋಶೆಯ ದಿನದಿಂದ ಇಂದಿನವರೆಗೂ ಅವನಿದ್ದಾನೆ. ಪ್ರಿಯರೇ, ಇತರ ಜನಾಂಗಗಳು ಬಂದವು ಹೋದವು, ಅವರೆಲ್ಲರ ನಾಶವನ್ನು ಅವನು ಕಣ್ಣಾರೆ ಕಂಡನು. ಆದರೆ ಅವನು ಇನ್ನೂ ಉಳಕೊಂಡಿದ್ದಾನೆ. ಐಗುಪ್ತದ ದಾಸತ್ವದ ದಿನದಿಂದಲೂ ಶತಮಾನಗಳಾಗಿ ಹೋದಾಗ ಬೆಂಕಿಯಲ್ಲಿ ಇಸ್ರಾಯೇಲು ಉರಿಯುವಂಥದ್ದಾಗಿತ್ತು. ಆದರೆ ಆ ಉರಿಯುವ ಪೊದೆಯಂತೆ ಇಸ್ರಾಯೇಲು ಸುಟ್ಟು ನಾಶವಾಗಲಿಲ್ಲ. ಪ್ರಿಯ ವೀಕ್ಷಕರೇ, ನೀವು ಮಿದ್ಯಾನ್ಯರನ್ನು ನೋಡಿದ್ದು ಯಾವಾಗ?
ಅವರ ಧ್ವಜ ಎಲ್ಲಾದರೂ ನಿಮ್ಮ ಕಣ್ಣಿಗೆ ಬಿದ್ದಿದೆಯೋ? ಮಿದ್ಯಾನ್ ಸರಕಾರದ ವಿಚಾರವಾಗಿ ನಿಮಗೇನಾದರೂ ತಿಳಿದಿದೆಯೋ? ಇಲ್ಲ, ಯಾಕೆಂದರೆ ಮಿದ್ಯಾನ್ ಇಂದು ಇಲ್ಲ, ಅದು ಮಾಯವಾಗಿರುತ್ತದೆ. ಮೋಶೆಗೆ ಕಾಣಿಸಿಕೊಂಡ ದೂತನು ನರವಾತಾರದ ಮೊದಲಿನ ಕ್ರಿಸ್ತನೇ ಆಗಿದ್ದಾನೆ. ಕೆಲವರು ಈ ಕುರಿತು ಚರ್ಚೆ ಮಾಡುತ್ತಾರೆ. ಆದರೆ ದೇವರ ವಾಕ್ಯವನ್ನು ಅನೇಕ ವರ್ಷ ಅಭ್ಯಾಸಿಸಿದ ಬಳಿಕ ಇದು ನಮ್ಮ ತೀರ್ಮಾನವಾಗಿದೆ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನೋ ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ದೇವರು ಮೋಶೆಯ ಜೀವನದ ಶೈಲಿಗಳನ್ನು ಬದಲಾಯಿಸಬೇಕಾಯಿತು. ಮೋಶೆ ಫರೋಹನ ಆಸ್ಥಾನದಲ್ಲಿ ಬೆಳೆದರೂ ಪರಿಶುದ್ಧ ದೇವರ ಸನ್ನಿಧಾನದಲ್ಲಿ ತನ್ನ ಕೆರಗಳನ್ನು ತೆಗೆಯಬೇಕೆಂದು ಅವನಿಗೆ ತಿಳಿದಿರಲಿಲ್ಲ. ಈ ದಿನಗಳಲ್ಲಿ ಅನೇಕರು ದೇವರ ಸಮೀಪದ ಪರಿಚಯ ಮಾಡಿಕೊಳ್ಳುತ್ತಾರೆ, ಆದರೆ ದೇವರ ಪರಿಶುದ್ಧತೆಯ ಕುರಿತಾಗಿ ಇನ್ನೂ ಅವರು ತಿಳುಕೊಳ್ಳಬೇಕಾಗಿರುತ್ತದೆ. ಮೋಶೆಗೆ ದೇವರು ಇದನ್ನು ಕಲಿಸಿದನು. ನಮಗೂ ತನ್ನ ವಾಕ್ಯದಲ್ಲಿ ಪದೇ ಪದೇ ಇದನ್ನು ಆತನು ಕಲಿಸುತ್ತಾ ಇರುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನವನ್ನು ನೋಡಿರಿ. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಎಂಬುದೇ. ಮೋಶೆ ದೇವರ ಕಡೆಗೆ ನೋಡಲಿಲ್ಲ. ನೋಡಿರುತ್ತಿದ್ದರೆ ಅವನು ಕರ್ತನಾದ ಯೇಸು ಕ್ರಿಸ್ತನು ಮಾನವ ರೂಪ ಧರಿಸಿ ನಿಂತದ್ದನ್ನು ನೋಡುತ್ತಿದ್ದನು. ಆಗಲೂ ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆದ ಮಾತು ಸತ್ಯವಾಗಿರುತ್ತಿತ್ತು. ಪ್ರಿಯರೇ, ದೇವರನ್ನು ತಿಳುಕೊಳ್ಳಲು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಸಾಧ್ಯ. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೇಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ ಎಂಬುದಾಗಿ. ಪ್ರಿಯರೇ, ದೇವರು ವಿಮೋಚನೆ ಮಾಡಿದಾಗ ಆತನು ಕೇವಲ ಯಾವುದರಿಂದಲೂ ವಿಮೋಚಿಸುವುದಿಲ್ಲ. ಆತನು ಯಾವಾಗಲೂ ಯಾವುದಕ್ಕೋ ವಿಮೋಚಿಸುತ್ತಾನೆ. ನಾವು ಪಾಪದಿಂದ ಪವಿತ್ರತೆ ಮತ್ತು ಸ್ವರ್ಗಕ್ಕೆ ರಕ್ಷಿಸಲ್ಪಟ್ಟಿದ್ದೇವೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದಲ್ಲಿ ಈ ಪರಿಕಲ್ಪನೆಯನ್ನು ವಿವರಿಸುತ್ತಾನೆ. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದೇವರು ನಮ್ಮನ್ನು ಎಬ್ಬಿಸಿ ಕ್ರಿಸ್ತನಲ್ಲಿ ನಮಗೊಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ಇವತ್ತು ನೀನು ರಕ್ಷಣೆ ಹೊಂದಿರುವುದಾದರೆ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿದ್ದಿ. ನೀನು ಕ್ರಿಸ್ತನಲ್ಲಿರುವುದರಿಂದ ಈ ಹೊತ್ತು ಇರುವ ರೀತಿಯಲ್ಲೇ ಇನ್ನೂ ಸಾವಿರಾರು ವರ್ಷಗಳಲ್ಲೂ ರಕ್ಷಿಸಲ್ಪಟ್ಟವನಾಗಿಯೇ ಇರುತ್ತಿ. ಪ್ರಿಯರೇ, ನಾವು ಆದಾಮನಿಂದ ಹೊರತರಲ್ಪಟ್ಟು ಕ್ರಿಸ್ತನಲ್ಲಿ ಇರಿಸಲ್ಪಟ್ಟಿದ್ದೇವೆ. ಮರಣದಿಂದ ಹೊರತರಲ್ಪಟ್ಟು ಜೀವದಲ್ಲಿ ಇರಿಸಲ್ಪಟ್ಟಿದ್ದೇವೆ. ಕತ್ತಲೆಯಿಂದ ಬೆಳಕಿಗೆ, ನರಕದಿಂದ ಪರಲೋಕಕ್ಕೆ ತರಲ್ಪಟ್ಟಿದ್ದೇವೆ. ಇದು ನಿಜವಾದ ಬಿಡುಗಡೆಯಾಗಿದೆ. ಅದು ಹೊರಗೆ ಮತ್ತು ಒಳಗೆ. ದೇವರು ಹೇಳಿದನು, ನಾನು ಇಸ್ರಾಯೇಲ್ ಮಕ್ಕಳನ್ನು ಬಂಧನದಿಂದ ಹೊರಗೆ ತೆಗೆದುಕೊಂಡು ಉತ್ತಮ ದೇಶಕ್ಕೆ ಕರೆದೊಯ್ಯಲಿದ್ದೇನೆ ಎಂದು. ಅದು ದೇವರ ಮೋಕ್ಷ, ಅದು ವಿಮೋಚನೆ. ಮುಂದಕ್ಕೆ ನೋಡಿರಿ.
ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ. ಈಗ ಕೇಳು, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ, ಬಾ ಅಂದನು. ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಗೆ ಏನಾಯಿತೆಂಬುದನ್ನು ಗಮನಿಸಿದ್ದೀರಾ? ಇದಕ್ಕಿಂತ 40 ವರ್ಷಗಳ ಹಿಂದೆ ಅವನು ಇಸ್ರಾಯೇಲ್ಯರನ್ನು ಬಿಡಿಸಲು ಸಿದ್ಧನಾಗಿದ್ದನು. ಅವನು ತಾಳ್ಮೆ ತಪ್ಪಿದವನು, ಅವಸರದವನೂ ಆಗಿದ್ದನು. ಐಗುಪ್ತನೊಬ್ಬನನ್ನು ಕೊಂದು ತನ್ನ ಸಹೋದರನೊಬ್ಬನನ್ನು ಶೋಷಣೆಯಿಂದ ಬಿಡಿಸಿದನು. ಈ ಕಾರ್ಯ ತನ್ನವರಿಂದ ಮೆಚ್ಚುಗೆ ಗಳಿಸಬಹುದೆಂದು ಅವನು ನಂಬಿದನು. ಆದರೆ ತಾನೇ ಸ್ವತಃ ಇಸ್ರಾಯೇಲ್ಯರನ್ನು ಬಿಡಿಸಲಾರನೆಂದು ತಿಳುಕೊಂಡನು. ಈಗ ಮೋಶೆ ದೇವರಿಗೆ, ನಾನು ಯಾರು? ನೀನು ಹೇಳುವ ಕಾರ್ಯವನ್ನು ನಾನು ಮಾಡಲಾರೆನು ಎಂದು ಹೇಳುತ್ತಾನೆ. ಈಗ ದೇವರು ಅವನನ್ನು ಉಪಯೋಗಿಸಲು ಸಾಧ್ಯವಿದೆ. ದೇವರ ತರಬೇತಿಯ ರೀತಿ ಇದೇ ರೀತಿಯಾಗಿದೆ ಪ್ರಿಯರೇ. ಗೊಲ್ಯಾತನನ್ನು ಕೊಂದ ದಾವೀದನನ್ನು ಗವಿ ಅಡವಿಗಳಲ್ಲಿ ಓಡಿಸಿ ಹಕ್ಕಿಯನ್ನು ಬೇಟೆಯಾಡುವಂತೆ ಓಡಿಸಿದನು. ಅಲ್ಲಿ ಅವನು ತಾನು ಎಷ್ಟು ಬಲಹೀನನೆಂಬುದನ್ನು ತಿಳಿದುಕೊಂಡನು. ಆಗ ದೇವರು ಅವನನ್ನು ಅರಸನನ್ನಾಗಿ ಮಾಡಲಿಕ್ಕಾಗುವಂತೆ ಸಾಧ್ಯವಾಯಿತು. ಪ್ರಿಯ ವೀಕ್ಷಕರೇ, ಪ್ರವಾದಿಯಾದ ಎಲಿಯನು ಅಹಾಬ ಮತ್ತು ಇಜಬೇಳಲ ಸನ್ನಿಧಿಗೆ ನೇರವಾಗಿ ನಡೆದು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ಎಂದು ಹೇಳುವಷ್ಟು ಧೈರ್ಯಶಾಲಿಯಾಗಿದ್ದನು. ಇದನ್ನು ನಾವು 1ನೇ ಅರಸುಗಳು 17ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಆದರೆ ಎಲಿಯನು ತಾನು ಭಾವಿಸಿದಷ್ಟು ಧೈರ್ಯಶಾಲಿಯಾಗಿರಲಿಲ್ಲ. ದೇವರು ಅವನನ್ನು ಅರಣ್ಯದಲ್ಲಿ ತರಬೇತುಗೊಳಿಸಬೇಕಾಯಿತು. ಅವನು ಹಳ್ಳದ ನೀರು ಕುಡಿಯುತ್ತಿದ್ದನು. ಆದರೆ ಆ ಹಳ್ಳವು ಬತ್ತಿ ಹೋಯಿತು. ಹಳ್ಳದ ನೀರು ಕಡಿಮೆ ಆಗುತ್ತಿರುವುದನ್ನು ನೋಡಿ ಅವನು, ನನ್ನ ಜೀವಿತವು ಈ ಬತ್ತಿ ಹೋದ ಹಳ್ಳದಂತಿದೆ ಎಂದು ಯೋಚಿಸಿರಬಹುದು. ಅವನು ಹೇಳಿಕೊಂಡದ್ದು ಸರಿ. ಮುಂದೆ ಖಾಲಿಯಾದ ಮಡಕೆಯಿಂದ ರೊಟ್ಟಿ ತಯಾರು ಮಾಡಿ ತಿನ್ನಬೇಕಾಯಿತು. ತಾನು ಏನೂ ಅಲ್ಲವೆಂತಲೂ ದೇವರೇ ಎಲ್ಲವೂ ಎಂತಲೂ ಅವನು ತಿಳಿದುಕೊಂಡನು. ಪ್ರಿಯರೇ, ಇದನ್ನು ಎಲಿಯನು ತಿಳಿದುಕೊಂಡಾಗ ದೇವರು ಅವನನ್ನು ಬಾಳನ ಪ್ರವಾದಿಗಳನ್ನು ಎದುರಿಸುವುದಕ್ಕಾಗಿ ನಡೆಸಿದನು. ಅವನು ಪರಲೋಕದಿಂದ ಬೆಂಕಿಯನ್ನು ತರಿಸಿದನು. ಇದನ್ನು ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ, ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯೂ ತಿರಸ್ಕಾರವೂ ಕೊರತೆಯೂ ಹಿಂಸೆಯೂ ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂದು. ಇದು ವಿರೋಧಾಭಾಸದ ಹೇಳಿಕೆಯಂತಿದೆ. ಆದರೆ ದೇವರು ಮೋಶೆಗೆ ಇದನ್ನೇ ಕಲಿಸಿದನು. ತಾನಾಗಿ ಇಸ್ರಾಯೇಲ್ಯರನ್ನು ಬಿಡಿಸಲು ಅಶಕ್ತನೆಂಬುದನ್ನು ಮೋಶೆ ತಿಳಿದುಕೊಂಡಾಗ ದೇವರು ಈ ಕಾರ್ಯವನ್ನು ತನ್ನ ಮೂಲಕವಾಗಿ ಮಾಡಬಲ್ಲನೆಂದು ತಿಳಿದಾಗ ದೇವರು ಅವನನ್ನು ಉಪಯೋಗಿಸಲು ಸಿದ್ಧತೆ ಮಾಡಿದನು. ಪ್ರಿಯ ವೀಕ್ಷಕರೇ, ದೇವರಿಂದ ನಾವು ಉಪಯೋಗಿಸಲ್ಪಡದಿರಲು ಒಂದು ಮುಖ್ಯ ಕಾರಣವೆಂದರೆ ನಾವು ತುಂಬ ಬಲಶಾಲಿಗಳೆಂದು ನೆನೆಸುತ್ತೇವೆ. ನಾವು ಇದನ್ನೆಂದಾದರೂ ಯೋಚಿಸಿದ್ದೇವೋ? ನಾವು ಬಲಶಾಲಿಗಳೆಂದು ತಿಳುಕೊಂಡಾಗ ದೇವರು ನಮ್ಮನ್ನು ಉಪಯೋಗಿಸಲಾರನು. ನಮ್ಮ ಬಲಹೀನತೆಯಲ್ಲಿಯೇ ನಾವು ಬಲಶಾಲಿಗಳಾಗಿ ಮಾಡಲ್ಪಡುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಅಪೊಸ್ತಲ ಪೌಲನು ಹೀಗೆ ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ತಾವು ಬಲಹೀನರಾಗಿದ್ದಾಗಲೇ ದೇವರು ತಮ್ಮ ಮೂಲಕ ಕಾರ್ಯ ಸಾಧಿಸಬಲ್ಲನೆಂಬುದನ್ನು ಪೌಲನು ಮೋಶೆಯು ತಿಳಿದುಕೊಂಡರು. ಒಬ್ಬ ಬಲಹೀನನ ಮೂಲಕ ದೇವರು ಏನು ಮಾಡಬಲ್ಲನೆಂದು ತಿಳಿಯುವುದು ಆಶ್ಚರ್ಯ ಸಂಗತಿಯಾಗಿದೆ. ಮುಂದಕ್ಕೆ ನೋಡಿರಿ, ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು
ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಮೋಶೆ ದೇವರಿಗೆ, ನಾನು ಇಸ್ರಾಯೇಲ್ಯರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ಅಂದನು. ಪ್ರಿಯ ವೀಕ್ಷಕರೇ, ಮೋಶೆ ಈ ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಕೇಳಿದನು. ನಾವು ಕೂಡ ಈ ಪ್ರಶ್ನೆಯನ್ನೇ ಕೇಳುತ್ತಿದ್ದೆವು. ಇಸ್ರಾಯೇಲ್ಯರು ತನ್ನನ್ನು ಸ್ವೀಕರಿಸಲಾರರೆಂದು ಮೋಶೆ ಅಂಜಿದನು. ದೇವರನ್ನು ಅವರಿಗೆ ಹೇಗೆ ಪರಿಚಯ ಪಡಿಸಬೇಕೆಂದು ಅವನಿಗೆ ತಿಳಿಯಲಿಲ್ಲ. ಈ ಮಹಾದೇವರ ಕಡೆಗೆ ಅವರನ್ನು ಹೇಗೆ ಕರೆತರುವುದೆಂದು ಅವನಿಗೆ ಅರ್ಥವಾಗಲಿಲ್ಲ. ಮೋಶೆಯ ಈ ಸಮಸ್ಯೆಗೆ ದೇವರು ಕೊಟ್ಟ ಉತ್ತರ ನೋಡಿರಿ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲ್ಯರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಎಂದನು. ಪ್ರಿಯರೇ, ನಾನು ಎಂಬ ಹೆಸರಿನಲ್ಲಿ ಹಿಂದೆಂದೂ ಹೊರತರದಷ್ಟು ಹೆಚ್ಚಿನವುಗಳು ಸೇರಿವೆ ಎಂಬುದು ನಿಸ್ಸಂದೇಹ. ಆದರೆ ಪರಿಗಣಿಸಬೇಕಾದ ಹಲವಾರು ಪ್ರಾಥಮಿಕ ಪ್ರಾಮುಖ್ಯತೆಯ ವಿಷಯಗಳಿವೆ. ನಾನು ಎಂಬ ಹೆಸರು ಟೆಟ್ರಾಗ್ರಾಮ್ ಅಥವಾ 4 ಅಕ್ಷರಗಳ ಪದ. ನಾವು ಅದನ್ನು ಯೆಹೋವ ಎಂದು ಅನುವಾದಿಸುತ್ತೇವೆ. ಇದನ್ನು ಯಾವ್ವೆ ಎಂದು ಅನುವಾದಿಸಲಾಗಿದೆ. ನೀವು ಅದನ್ನು ಹೇಗೆ ಉಚ್ಚರಿಸುತ್ತೀರಿ? ಇಸ್ರಾಯೇಲರಿಗೆ ಅದು ಪವಿತ್ರ ಹೆಸರಾಯಿತು. ಅವರು ಅದನ್ನು ಹೇಗೆ ಉಚ್ಚರಿಸಬೇಕೆಂದು ಮರೆತರು. ಆತನ ಹೆಸರನ್ನು ಅಪವಿತ್ರಗೊಳಿಸುವುದನ್ನು ತಪ್ಪಿಸಲು ಅವರು ಅದನ್ನು ಬಳಸಲಿಲ್ಲ. ಹಾಗಾದರೆ ಯಾವ ಹೆಸರು ಸರಿ? ಅದು ಯೆಹೋವ ಅಥವಾ ಯೆಹೋವನೇ? ಯಾರಿಗೂ ತಿಳಿದಿಲ್ಲ. ಆದರೆ ನಾನು ಎಂಬುದು ದೇವರ ಹೆಸರು. ಪ್ರಿಯ ವೀಕ್ಷಕರೇ, ಆದಿಕಾಂಡದಲ್ಲಿ ದೇವರು ಸೃಷ್ಟಿಕರ್ತ ಅಥವಾ ಎಲೋಹಿಂ, ಪರಾಕ್ರಮಿಯಾದ ದೇವರು, ಸ್ವಯಂ ಅಸ್ತಿತ್ವದಲ್ಲಿರುವವನು. ನಾನು ಯಾರಾಗಿದ್ದೇನೋ ಆತನೇ. ಈ ದೇವರು ಮೋಶೆಯನ್ನು ಇಸ್ರಾಯೇಲರ ಬಿಡುಗಡೆಗಾಗಿ ಕಳುಹಿಸಿಕೊಟ್ಟನು. ಕೀರ್ತನೆ 135:13ನೇ ವಚನ ಹೇಳುತ್ತದೆ, ಯೆಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು, ಯೆಹೋವನೇ, ನೀನು ತಲತಲಾಂತರಕ್ಕೂ ಸ್ಮರಿಸಲ್ಪಡುತ್ತೀ ಎಂಬುದೇ. ಈ ವಚನದಲ್ಲಿರುವ ದೇವರ ಹೆಸರನ್ನು ಇರುವಾತನೇ ಆಗಿದ್ದಾನೆ ಎಂದು ಭಾಷಾಂತರಿಸಬಹುದಾಗಿದೆ. ಈ ಹೆಸರು ದೇವರು ಇದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಮುಂದಕ್ಕೆ ನಾವು ಮೋಶೆಯ ನೇಮಕ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 25ನೇ ವಚನದಲ್ಲಿ ಯೋಸೇಫನು ನುಡಿದ ಮಾತು ಇದಲ್ಲದೆ, ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಆ ಸಮಯ ನೆರವೇರುವ ಕಾಲ ಬಂದಿತು. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನವನ್ನು ನೋಡಿರಿ. ದೇವರು ಮೋಶೆಗೆ ಮತ್ತೂ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ ಎಂಬುದೇ. ಪ್ರಿಯರೇ, ದೇವರು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಕಾಣಿಸಿಕೊಂಡಿದ್ದನು. ಇದೇ ದೇವರು ಮೋಶೆಯನ್ನು ಇಸ್ರಾಯೇಲ್ಯರ ಬಳಿಗೆ ಕಳಿಸುತ್ತಿದ್ದಾನೆ. ಅದರ ವಿಧಾನವನ್ನು ಮುಂದಕ್ಕೆ ತಿಳಿಸುತ್ತಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ನೀನು ಹೋಗಿ ಇಸ್ರಾಯೇಲ್ಯರ ಹಿರಿಯರನ್ನು ಕೂಡಿಸಿ ಅವರಿಗೆ, ನಿಮ್ಮ ಪಿತೃಗಳ ದೇವರು, ಅಂದರೆ ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯವಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸಿದ್ದನ್ನೆಲ್ಲ ತಿಳುಕೊಂಡಿದ್ದೇನೆ. ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರಾವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೇಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವೆನೆಂದು ನಿರ್ಣಯಿಸಿದ್ದೇನೆ ಎಂಬುದಾಗಿ ನನಗೆ ಹೇಳಿದನೆಂದು ತಿಳಿಸು. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲ್ಯರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ನಮಗೆ ಪ್ರತ್ಯಕ್ಷನಾದನು. ಆದದರಿಂದ ನಾವು ಅರಣ್ಯದಲ್ಲಿ 3 ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ. ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ.
ಐಗುಪ್ತದ ಅರಸನೋ ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಆದ ಕಾರಣ ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಮೋಶೆ ಅನುಸರಿಸಬೇಕಾದ ಮಾರ್ಗವನ್ನು ಯೆಹೋವನು ಮೋಶೆಗೆ ತಿಳಿಸಿದನು. ಅವನು ದೇವರ ಬಿಡುಗಡೆಯ ಯೋಜನೆಯನ್ನು ಹಿರಿಯರಿಗೆ ತಿಳಿಸತಕ್ಕದ್ದು. ಬಳಿಕ ಅವನು ಇಸ್ರಾಯೇಲ್ಯರ ಹಿರಿಯರು ಫರೋಹನ ಬಳಿಗೆ ಹೋಗಿ ತಮಗೆ ಅರಣ್ಯದೊಳಗೆ 3 ದಿನಗಳ ಪ್ರಯಾಣ ಮಾಡಿ ಜನಾಂಗವಾಗಿ ತಮ್ಮ ದೇವರನ್ನು ಆರಾಧಿಸುವುದಕ್ಕೆ ಬಿಡಬೇಕು. ನಾವು ಈ ದೇಶವನ್ನು ಬಿಟ್ಟು ಶಾಶ್ವತವಾಗಿ ಕಾನಾನಿನಲ್ಲಿರಲು ಹೋಗುತ್ತೇವೆ ಎಂದು ಹೇಳುವ ಬದಲಾಗಿ ಅದನ್ನು ಸಾಮ್ಯವಾಗಿ ಹೀಗೆ ಹೇಳಬೇಕಿತ್ತು. ಫರೋಹನು ಇಸ್ರಾಯೇಲ್ಯರನ್ನು ಹೋಗಲು ಬಿಡುವುದಿಲ್ಲವೆಂದು ದೇವರು ಮೋಶೆಗೆ ಹೇಳುತ್ತಾನೆ. ಈ ನಿರಾಕರಣೆಯಿಂದಾಗಿ ಐಗುಪ್ತರ ದೇವತೆಗಳ ವಿರುದ್ಧವಾದ ದೇವರ ಯುದ್ಧವು ಆರಂಭಗೊಳ್ಳುತ್ತದೆ. ದೇವರು ಅನೇಕ ಮಹತ್ಕಾರ್ಯಗಳನ್ನು ನಡೆಸಿದರೂ ಫರೋಹನು ಮತ್ತೂ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಫರೋಹನ ಮನಸ್ಸನ್ನು ಬದಲಾಯಿಸಲು ದೇವರು ಬಾಧೆಗಳನ್ನು ಕಳಿಸುತ್ತಾನೆ. ಇಸ್ರಾಯೇಲ್ಯರನ್ನು ಬಿಡಿಸಲು ದೇವರು ಒಂದು ಯೋಜನೆ ಸಿದ್ಧ ಮಾಡಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ ಅಂದನು ಎಂಬುದೇ. ಪ್ರಿಯರೇ, ಕೇಳಿಕೊಳ್ಳಿರಿ ಅಂದರೆ ಬಲಾತ್ಕಾರದಿಂದಲ್ಲ, ಆದರೆ ತಮ್ಮ ಸಂಬಳವನ್ನು ಪಡೆದುಕೊಳ್ಳುವುದಾಗಿದೆ. ಇಸ್ರಾಯೇಲ್ಯರು ಇಷ್ಟು ವರ್ಷ ಸಂಬಳವಿಲ್ಲದೆ ಗುಲಾಮರಂತೆ ದುಡಿದರು. ಈಗ ಈ ಎಲ್ಲ ವರ್ಷಗಳ ಸಂಬಳವನ್ನು ಪಡೆದುಕೊಳ್ಳುವಂತೆ ದೇವರು ಅವರಿಗೆ ಹೇಳುತ್ತಾನೆ. ತಮ್ಮ ಅನೇಕ ವರ್ಷಗಳ ಶ್ರಮಕ್ಕೆ ತಕ್ಕ ಫಲವನ್ನು ಅವರು ಈಗ ಪಡೆದುಕೊಳ್ಳಬೇಕಾಗಿತ್ತು. ದೇವರು ತನ್ನ ಜನರ ಕುರಿತಾಗಿ ಚಿಂತಿಸುತ್ತಾನೆ. ಹೌದು ಪ್ರಿಯರೇ, ದೇವರು ಈಗಲೂ ನಮಗೋಸ್ಕರ ಚಿಂತಿಸುತ್ತಾನೆ. ಕೀರ್ತನೆಗಳು 37:5 ಮತ್ತು 6ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು ಎಂಬುದೇ. ಆದುದರಿಂದ ಪ್ರಿಯರೇ, ಆತನಲ್ಲಿಯೇ ಭರವಸೆವಿಟ್ಟವರಾಗಿ ನಾವು ನಡೆಯೋಣ. ಪ್ರೀತಿಯುಳ್ಳ ವೀಕ್ಷಕರೇ, ದೇವವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಾವು ಯಾವುದರ ಮೇಲೆ ಭರವಸವಿಟ್ಟಿದ್ದೇವೆ? ಇಹಲೋಕದ ಸಂಗತಿಗಳ ಮೇಲೋ ನಮ್ಮ ಮೇಲೋ? ನಾವು ಅರಿತುಕೊಳ್ಳೋಣ. ದೇವರ ಮೇಲೆ ಭರವಸವಿಟ್ಟವರಾಗಿ ಆತನಿಂದ ಸಹಾಯ ಹೊಂದಿದವರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ, ನಮಗೋಸ್ಕರ ಚಿಂತಿಸುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮೆಲ್ಲ ಚಿಂತಾಭಾರಗಳನ್ನು ನಿನ್ನ ಮುಂದೆ ಇಟ್ಟಿದ್ದೇವೆ. ದೇವರೇ, ನಮ್ಮನ್ನು ಕರುಣಿಸು. ನಮಗೆ ಬಿಡುಗಡೆಯನ್ನು, ಸಂತೋಷವನ್ನು, ಸಮಾಧಾನ, ಧೈರ್ಯವನ್ನು ಕೊಟ್ಟು ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆಗಳನ್ನು ಆಲಿಸು. ಅವರ ಚಿಂತಾಭಾರಗಳನ್ನು ನೀಗಿಸು. ಅವರಿಗೆ ಸಹಾಯ, ಬಿಡುಗಡೆ, ಆರೋಗ್ಯ, ಕೃಪೆ, ರಕ್ಷಣೆಯ ಸಂತೋಷವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಮೋಶೆ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯನ್ನು ಕಂಡ ಬೆಟ್ಟ ಯಾವುದು? ಮೋಶೆ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯನ್ನು ಕಂಡ ಬೆಟ್ಟ ಯಾವುದು? ಉತ್ತರ: ಹೆರ್ಮೋನ್, ಚಿಯೋನ್, ಹೋರೇಬ್. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ. ನಿನ್ನನ್ನೇ ದೃಷ್ಟಿಸಿ ಓಡುವೆ ಯೇಸುವೆ, ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ
ಜೀವಿತದೋ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಚಿಂತೆಯು ದುಃಖವು ಮುತ್ತಿದಾಗಲೂ ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ, ಚಿಂತೆಯು ದುಃಖವು ಮುತ್ತಿದಾಗಲೂ ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ, ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಹಂಬಲದಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಯೇಸುವೇ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದೋ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದೋ ನಿನ್ನನ್ನೇ ದೃಷ್ಟಿಸಿ ಓಡುವೆ. ನಿಂದೆಯು ನಷ್ಟವು ತೋರುವಾಗಲೂ, ಮಾರ್ಗದೋಳು ಒಂಟಿಯಾಗಿ ಅಲೆಯುವಾಗಲೂ, ನಿಂದೆಯು ನಷ್ಟವು ತೋರುವಾಗಲೂ, ಮಾರ್ಗದೋಳು ಒಂಟಿಯಾಗಿ ಅಲೆಯುವಾಗಲೂ, ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಹಂಬಲದಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಯೇಸುವೇ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದೋ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದೋ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಪ್ರಿಯರೇ, ಐಗುಪ್ತ ದೇಶದಲ್ಲಿ ಮೋಶೆಗೆ ಇದ್ದ ಸ್ಥಾನಮಾನ, ದೊರೆತ ಸಮಸ್ತ ಶಿಕ್ಷಣವು ಇಸ್ರಾಯೇಲ್ಯರನ್ನು ದಾಸತ್ವದಿಂದ ಬಿಡಿಸಲು ಸಾಲದಾಯಿತು. ಆದರೆ ದೇವರು ಮಿದ್ಯಾನ್ ಅರಣ್ಯದಲ್ಲಿ ಆತನ ಪಾಠಶಾಲೆಯಲ್ಲಿ 40 ವರ್ಷ ತರಬೇತಿಯನ್ನು ನೀಡಿ ದೇವರ ಸಾಧನವಾಗಿ ಅವನನ್ನು ಸಿದ್ಧಗೊಳಿಸಿದನು. ದೇವರು ಮೋಶೆಯನ್ನು ಕರೆದು ನೇಮಕಗೊಳಿಸುವುದು ಎಂಥ ಅದ್ಭುತವಲ್ಲವೇ? ಹಾಗೆ ನಾವು ನಮ್ಮ ಜೀವಿತದಲ್ಲಿ ದೇವರ ಕರೆಯನ್ನು ತಿಳಿದುಕೊಂಡು ಅದಕ್ಕೆ ವಿಧೇಯರಾದಾಗ ಆತನ ಸಾಧನೆಗಳಾಗಿ ಮಾರ್ಪಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ದಿನಾಲೂ ನಮ್ಮನ್ನು ಬಲಪಡಿಸುವಾಗ ನಿಮ್ಮ ಪ್ರಿಯರು ಸತ್ಯವನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮವನ್ನು ಅವರಿಗೆ ಪರಿಚಯಪಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.